ಪ್ರಪಂಚ ಪರ್ಯಟನೆ ಪ್ರಪಂಚ ಪರ್ಯಟನೆ ಹೆಲೋ ಫ್ರೆಂಡ್, ನಮಸ್ಕಾರ. ನನ್ನ ಹೆಸರು ಬಂದು ಆಸಿಫ್ ಅಂತ. ನಾನು ಹುಟ್ಟು ಬೆಳೆದಿರೋದೆಲ್ಲ ಇದೆ ಬೆಂಗಳೂರೇನೆ. ನಾವು ಬಂದು ಟೋಟಲ್ ನಮ್ಮ ಫ್ಯಾಮಿಲಿಯಲ್ಲಿ 4 ಜನ ಇರ್ತೀವಿ. ಅಪ್ಪ, ಅಮ್ಮ, ನಾನು, ನಮ್ಮ ಅಣ್ಣ, ಅಷ್ಟೇ 4 ಜನ. ಚಿಕ್ಕ ವಯಸ್ಸಿಂದ ನಾನು ಎಷ್ಟು ಫೇಸ್ ಮಾಡ್ಕೊಂಡು ಬಂದಿದ್ದೀನಿ ಅಂದರೆ ತುಂಬ ಕಷ್ಟದಲ್ಲಿತ್ತು. ಇವಾಗ ಬಂದು ಫುಲ್ ಮಸ್ತಾಗಿದ್ದೀನಿ. ಈ ಥರ ಬಂದಿರೋ ರೀಸನ್ನೇ ಬೇರೆ ಇದೆ, ಎಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ನಾನು ಹುಟ್ಟು ಬೆಳೆದಿರೋದೆಲ್ಲ ಬಂದು ಪ್ಲೇಸ್ ಬ್ಯಾಂಗ್ಳೂರೇ. ಚಿಕ್ಕ ವಯಸ್ಸಿಂದ ಹಿಡ್ದು 10th ಇಂಟರ್ನ್ಯಾಷನಲ್ ಹೈಟೆಕ್ ಪಬ್ಲಿಕ್ ಸ್ಕೂಲಲ್ಲಿ ಓದಿದೆ, ಯೂನಿವರ್ಸಿಟಿ ಕ್ವಾರ್ಟರ್ಸಲ್ಲಿ. 10th ಆದಮೇಲೆ ಮನೆಯಿಂದ ಎಲ್ಲ ತುಂಬ ಕಷ್ಟಗಳಿತ್ತು, ಫೈನಾನ್ಷಿಯಲ್ ಪ್ರಾಬ್ಲಮ್ ಇತ್ತು. ಅದರಿಂದ ನಾನು ಅದು ಇದು ಸಣ್ಣ ಪುಟ್ಟ ಕೆಲಸಗಳು ಅದು ಇದು ಮಾಡ್ಕೊತಾ ಇದ್ದೆ. ನಂದು 10th ಮುಗಿದ ಮೇಲೆ ನಾನು ಹೋಗಿದ್ದು ಫಸ್ಟ್ ಕೆಲಸ ಬಂದು ಟೀ ವ್ಯಾಪಾರಕ್ಕೆ. ಟೀ ಮಾಡ್ತಾಯಿದ್ದೆ 4 months. ಎಲ್ಲ ನೋಡೋ ಜನ ಎಲ್ಲ ಅದು ಇದು ಅಂತ ಎಲ್ಲ ಏನೇನೋ ಹೇಳ್ತಾಯಿರೋ, ಆದರೂ ನಾನು ಫೇಸಿಂಗ್ ಮಾಡಲಿಲ್ಲ, ಯಾರ್ದು ತಲೆಗೆ ಹಾಕ್ಕೊಂಡಿದ್ದೀರಾ. ಮತ್ತು ಒಂದು ಕ್ಲೋತ್ ಶಾಪಿಗೆ ಹೋದೆ. ಕ್ಲೋತ್ ಶಾಪಿಗೆ ಅಲ್ಲೊಂದು ಹೋಗಿ 6 months ವರ್ಕ್ ಮಾಡಿದೆ. ಅಲ್ಲೂ ಮಾಡಿ ಮತ್ತೆ ಫೈನಲಾಗಿ ನಮ್ಮ ಅಪ್ಪ ಕರ್ಕೊಂಡೋಗ್ಬಿಟ್ಟು ಒಂದು 2 wheeler ಗ್ಯಾರೇಜಿಗೆ ಬಿಟ್ಟರು. ಗ್ಯಾರೇಜಲ್ಲಿ ನಾನು ಟೋಟಲಾಗಿ 7 years ವರ್ಕ್ ಮಾಡಿ, ಅಲ್ಲಿ ಫುಲ್ ಹಾರ್ಡ್ ವರ್ಕ್ ಮಾಡಿ, ಅಲ್ಲಿ ಮಂಜುನಾಥ್ ಸರ್ ಅಂತ ಇದ್ರು, ಅವ್ರು ಚೆನ್ನಾಗಿ ಟ್ರೈನಿಂಗ್ ಎಲ್ಲ ಕೊಟ್ಟರು. ಅಲ್ಲೆಲ್ಲ ಒಳ್ಳೊಳ್ಳೆ ಗಾಡಿಗಳೆಲ್ಲ ಕಲ್ತ್ಕೊಬಿಟ್ಟು ಕೆಲಸಗಳೆಲ್ಲನೂ ಒಳ್ಳೆ ಹೆಸರು ಮಾಡಿಬಿಟ್ಟು ನಾನು ಇಲ್ಲಿ ಗ್ಯಾರೇಜ್ ಮಾಡಿದ್ದೆ. ಈ ಗ್ಯಾರೇಜಿಗೆ ಮಡಗಾದ್ಮೇಲೆ ಟೋಟಲ್ ಎಲ್ಲ ಥರ 2 wheelers ಬೈಕ್ಸ್ ಮಾಡ್ತೀವಿ. ಸೂಪರ್ ಬೈಕಿಂದ ಹಿಡ್ದು ಎಕ್ಸೆಲಿಂದ ಹಿಡಿದು ಸೂಪರ್ ಬೈಕ್ವರೆಗೂ ಎಲ್ಲ ಬೈಕ್ಸನ್ನು ಮಾಡಿಕೊಟ್ಬಿಡ್ತೀನಿ. ನಮಸ್ಕಾರ, ಬನ್ನಿ ನಾನು ಗ್ಯಾರೇಜಲ್ಲಿ ತೋರಿಸ್ತೀನಿ ಯಾವುದೇ ವರ್ಕ್ ಎಲ್ಲ ಮಾಡ್ತಾಯಿದ್ದೀನಿ ಅಂತ. ಇದು ಬಂದು ಎಕ್ಸ್ಪಲ್ಸ್ 4W ಬೈಕು. ಇದು ಬಂದು ಟೋಟಲಾಗಿ ಇಂಜಿನ್ ಬಂದು ಫುಲ್ ಊಸ್ಟ್ ಆಗಿಬಿಟ್ಟಿದೆ. ಫುಲ್ ಆಯಿಲ್ ಇಲ್ದಿರ ಫುಲ್ಲು ಓಡಿಸ್ಬಿಟ್ಟು ಇಂಜಿನ್ ಫುಲ್ ಸೀಸ್ ಆಗಿಬಿಟ್ಟಿದೆ. ಇದು 2 daysಲ್ಲಿ ಇವಾಗ ಗಾಡಿ ರೆಡಿ ಮಾಡಿಕೊಡ್ಬೇಕು. ಆಲ್ಮೋಸ್ಟ್ ಎಲ್ಲ ವರ್ಕ್ ಮುಗಿದುಬಿಟ್ಟಿದೆ. ಸಂಜೆ ಬಂದು ಈ ಗಾಡಿ ಡೆಲಿವರಿ ಮಾಡಿಕೊಡ್ಬೇಕು. ಈ ಗಾಡಿಗೆ ಬಂದು ಹೊಸ ಇಂಜಿನ್ ಆಗಿಬಿಟ್ಟು ಮಾಡಿ ಹೆಡ್ಡು ಬೋರೆಲ್ಲ ಮಾಡಿಬಿಟ್ಟು ಫುಲ್ ಫ್ರಂಟ್ ಫೋರಕ್ ವರ್ಕು ಎಲ್ಲ ಟೋಟಲ್ ವರ್ಕು ಆಗಿಬಿಟ್ಟಿದೆ. ಇದನ್ನು ಒಂದು ಆ್ಯಕ್ಟಿವಾ 6G ಇಂಜಿನ್ ಬಿಚ್ಚಿದ್ದೀನಿ. ಇದನ್ನು ಹೆಡ್ಡು ಬೋರ್ ಇಂಜಿನ್ ಮಾಡಿ ಸೀಸ್ ಆಗಿರೋ ಗಾಡಿ. ಇದನ್ನು 2 daysಲ್ಲಿ ಡೆಲಿವರಿ ಮಾಡಬೇಕು. ಹಾಗೆ ಇಲ್ಲೂ ಒಂದು ಆ್ಯಕ್ಟಿವಾ ಡಿಯೋ ಇದೆ, ಡಿಯೋ BS6. ಎಲ್ಲ ಹೊಸ BS6 ಗಾಡಿಗಳನ್ನೇ ಬೇಗ ಇಂಜಿನ್ ಸೀಸ್ ಆಗಿಬಿಡ್ತಾಯಿದೆ. ಇದ್ರ ಸೊಲ್ಯೂಷನ್ ನಾನು ಮಾಡಿಕೊಡ್ತೀನಿ. ನಾನು ಇಂಜಿನ್ ಮಾಡಿ 50,000 kilometers ನನ್ನ ಕಡೆಯಿಂದ ನಾನು ಗ್ಯಾರಂಟಿ ಕೊಟ್ಬಿಡ್ತೀನಿ. ಅದು ವಾರದಲ್ಲಿ ಮಿನಿಮಮ್ 10 ರಿಂದ 15 ಗಾಡಿಗಳು BS6 ಇಂಜಿನ್ಗಳು ಬಿಸ್ತಾನೆ ಇರ್ತೀವಿ. ಈ ಓಲ್ಡ್ ಗಾಡಿಯಿಂದ BS6 ಪ್ರಾಬ್ಲಮ್ಸೇ ಬೇಗ ಬರ್ತಾಯಿದೆ. ನಾನು BS6 ಮಾಡಿ 50,000ವರೆಗೂ ನಾನು ಗ್ಯಾರಂಟಿ ಕೊಡ್ತೀನಿ. ಇಂಜಿನ್ನು ಕಂಪ್ನಿಯಿಂದನೇ 50,000ವರೆಗೂ ಗ್ಯಾರಂಟಿ ಕೊಡೋಲ್ಲ. ಅದು ಯಾವುದೇ ಎಕ್ಸ್ಪಲ್ಸ್ ಇರಲಿ, BS6 ಬೈಕ್ಸ್ ಇರಲಿ, ಇಂಜಿನ್ ಮಾಡಿ 50,000ವರೆಗೂ ನಾನು ನಿಮಗೆ ಗ್ಯಾರಂಟಿ ಕೊಡ್ತೀನಿ. ಅದೇ ಥರ ಇಲ್ಲೊಂದು ಕರಿಷ್ಮಾ ಒಂದು ಬಂದಿದೆ. ಈ ಕರಿಷ್ಮಾ ಒಂದು ಫುಲ್ ರೀಸ್ಟೋರ್ ಪೇಂಟಿಂಗ್ ಮಾಡಬೇಕು. ಪೇಂಟಿಂಗ್ ಅಂದರೆ ನೀವು ಮಿನಿಮಮ್ ಅಂದರೆ ಒಂದು 4 to 5 days ಟೈಮ್ ಕೊಡಬೇಕು. ಈ ಪೇಂಟಿಂಗು ರೆಡಿಯಾಗಿ ಬಂದಿದೆ ನೋಡಿ ಯಾವ ಥರ ಇದೆ. ಪೇಂಟಿಂಗ್ಸ್ ಎಲ್ಲನೂ ಕ್ಲಿಯರಾಗಿ ಪ್ಯೂರ್ ವೈಟ್ ಬಂದು ಬ್ಲ್ಯಾಕ್ ಕಲರ್ ಬಂದುಬಿಟ್ಟಿದೆ. ಅದೇ ಥರ ಇನ್ನೊಂದು ಬೈಕು ಇದೆ, ಕ್ಯಾಲಿಬರ್ ಬಾಕ್ಸರ್ ಅಂತ. ಈ ಗಾಡಿ ಫುಲ್ ಓಲ್ಡು 2002 ಮಾಡಲ್ ಅನಿಸುತ್ತೆ. ಅದನ್ನು ಫುಲ್ ಪೇಂಟಿಂಗ್ ಮಾಡಿ ಪೇಂಟಿಂಗೆಲ್ಲ ಬಿಚ್ಚಿ ಪೇಂಟಿಂಗ್ ಎಲ್ಲ ರೆಡಿ ಆಗಿದೆ. ಇನ್ನು ನೀವು ಸಂಜೆಯಿಂದ ನಾಳೆಯಿಂದ ಫಿಟ್ಟಿಂಗ್ ಮಾಡೋಕ್ಕೂ ಶುರು ಮಾಡಬೇಕು. ಅದು 2 daysಲ್ಲಿ ಡೆಲಿವರಿ ಆಗಿಬಿಡುತ್ತೆ. ಫುಲ್ ಪೇಂಟಿಂಗ್ ಎಲ್ಲ ರೆಡಿ ಆದಮೇಲೆ ಅದೊಂದು ಕ್ಲಿಪ್ ವಿಡಿಯೋ ಬಿಡ್ತೀನಿ ನೋಡಿ. ನಮ್ಮ ಸ್ಕೂಟರ್ ಸರ್ವಿಸ್ ಬಂದು ಜನರಲ್ ಸರ್ವಿಸ್ ಬಂದು 1350 ತೊಗೊತೀನಿ. ಫುಲ್ ಇಂಜಿನ್ ಆಯಿಲ್, ಗೇರ್ ಬಾಕ್ಸಲ್ಲಿ ಏರ್ ಫಿಲ್ಟರ್ ಎಲ್ಲ ರೀಪ್ಲೇಸ್ಮೆಂಟ್ ಮಾಡಿ ವಾಷಿಂಗು ನಮ್ಮ ಲೇಬರು ಎಲ್ಲ ಸೇರಿ 1350 ಇರುತ್ತೆ.
ನಾರ್ಮಲ್ ಗೇರ್ ಬೈಕ್ಸ್ ಬಂದ್ಬಿಟ್ಟು ಮೋಟರ್ ಸೈಕಲ್ಸ್ ಎಲ್ಲ 1450 ಮಾಡಿಕೊಡ್ಬೋದು. ಅದನ್ನು ಸೇಮ್ ಇಂಜಿನ್ ಆಯಿಲ್, ಬ್ರೇಕ್ ಆಯಿಲ್ಸ್, ಏರ್ ಫಿಲ್ಟರು, ಕ್ಯಾಲಿಬರ್ ಗ್ರೀಸಿಂಗ್ಸು, ಚೈನ್ಲು, ವಾಷಿಂಗು, ನಮ್ಮ ಲೇಬರು ಎಲ್ಲ ಸೇರಿ 1450 ರೀಸನ್ಬಲ್ ಮಾಡಿಕೊಡ್ತೀನಿ. ಇನ್ನೊಂದು ಮೇಯ್ನ್ ಏನಂದರೆ ರಾಯಲ್ ಎನ್ಫೀಲ್ಡಲ್ಲಿ 2800ಗೆ ಯಾರೂ ಈ ಸರೌಂಡಿಂಗಲ್ಲಿ ಯಾರೂ ಸರ್ವಿಸ್ ಮಾಡಿಕೊಡಲ್ಲ. ಮಿನಿಮಮ್ ರಾಯಲ್ ಎನ್ಫೀಲ್ಡ್ ಸರ್ವಿಸ್ ಬಂದು 5000 ಇರುತ್ತೆ. ನನ್ನ ಕಡೆ 2800ಗೆ ಫುಲ್ ರಾಯಲ್ ಎನ್ಫೀಲ್ಡ್ ಸರ್ವಿಸ್ ಮಾಡ್ತೀನಿ. ಸ್ಪೇರ್ ಪಾರ್ಟ್ಸು ಆ್ಯಡ್ ಮಾಡಿ, ಇಂಜಿನ್ ಆಯಿಲು, ಬ್ರೇಕ್ ಆಯಿಲ್ಸ್, ಏರ್ ಫಿಲ್ಟರ್ ಎಲ್ಲ ನಮ್ಮದೇ ಸ್ಪೇರ್ ಪಾರ್ಟ್ಸ್ ಆ್ಯಡ್ ಮಾಡಿ ಹೋಂಡಾ ಜಿನಿಯನ್ನೇ ಹಾಕಿ ಮಾಡಿಕೊಡ್ತೀನಿ 2800 ರುಪೀಸ್ಗೆ. ಎಲ್ಲ ಫ್ಯಾಮಿಲಿಯವರು ಎಲ್ಲ ಹೇಳ್ತಾಯಿದ್ರು ಓದು ಅಷ್ಟು ಚೆನ್ನಾಗೆಲ್ಲ ಓದಿದ್ಯಾ 10th ಎಲ್ಲ ಓದು ಅಂತ ಹೇಳ್ತಾಯಿದ್ರು. ನನ್ನ ಫ್ಯಾಷನ್ ಬಂದು ನಾನು ಓದೋದ್ರಲ್ಲಿ ಒಂಚೂರು ಮೈಂಡ್ ಸೆಟ್ ಇರಲಿಲ್ಲ, ನಂದೇನಿದ್ರು ಬಿಸ್ನೆಸ್ಸಲ್ಲೇ ಇತ್ತು. ಇವಾಗ ಈ ಸಿಚುವೇಷನಲ್ಲಿ ಎಲ್ಲ ಫ್ಯಾಮ್ಲೀಸು ಎಲ್ಲ ಹೇಳ್ತಾರೆ ಆಸಿಫ್ ಇರೋ ಸ್ಟೇಜಲ್ಲಿ ಇವಾಗ ಯಾರೂ ಇಲ್ಲ ಮಕ್ಕಳು ಆ ಥರ. ಅವ್ರ ಮಕ್ಕಳಿಗೆಲ್ಲ ರಿಲೇಷನ್ಸಲ್ಲಿರೋ ಮಕ್ಕಳಿಗೆಲ್ಲ ನನ್ನ ಹತ್ರ ಕಳಿಸ್ತಾ ಇದ್ದಾರೆ ಕೆಲಸಕ್ಕೆಲ್ಲ. ಆಸಿಫ್ ಹತ್ರ ಹೋಗು ಕೆಲಸಕ್ಕೆ. ಇವಾಗ ನೋಡು, ಫಸ್ಟು ಅವರೇ ಹೇಳ್ತಾಯಿದ್ರು ನೀನು ಓದು, ಆ ಥರ ಮಾಡು, ಈ ಥರ ಮಾಡೋದು ಎಷ್ಟೊಂದು ಹೇಳಿದ್ರು. ಆದರೆ ಇವಾಗ ಅವ್ರ ಮಕ್ಕಳು ನನ್ನ ಹತ್ರ ಕಳಿಸ್ತಾ ಇದ್ದಾರೆ, ಆಸಿಫಿಗೆ ನೋಡಿ ಕಲ್ತ್ಕೋ, ಆಸಿಫ್ ಹತ್ರ ಹೋಗಿ ಕೆಲಸ ಮಾಡು, ಅದು ಇದು ಅಂತ. ಆ ಥರ ಇವಾಗ ನಾನು ಈ ಸ್ಟೇಜಲ್ಲಿ ನಿಂತ್ಕೊಂಡಿದ್ದೀನಿ. ಇನ್ನೂ ಬಾಕಿ ಇದೆ, ಇನ್ನೂ ತೋರಿಸ್ತೀನಿ ಮುಂದಕ್ಕೆ, ಇನ್ನೂ ಬೇಜಾನ್ ಜಾಸ್ತಿ ಇದೆ. ಇದೆಲ್ಲ ನನಗೆ ಸಾಲಲ್ಲ. ನಮ್ಮ ಸರ್ವಿಸ್ ಸ್ಟೇಷನಲ್ಲಿ ಬಂದು ಎಲ್ಲ ದೊಡ್ಡ ಬೈಕ್ಸ್ ಎಲ್ಲ ಬರ್ತವೆ, ಬೆನಲಿ, ಹಯಾಬುಜಾ ಎಲ್ಲ ಪ್ರತಿಯೊಂದು ಗಾಡಿನೂ ಮಾಡಿಬಿಟ್ಟಿದ್ದೀನಿ. ಇನ್ನೂ ಅದಕ್ಕೂ ದೊಡ್ಡ ಗಾಡಿಗಳೆಲ್ಲ ಮಾಡಿ ತೋರಿಸ್ಬಿಡ್ತೀನಿ. ಅದು ಬಂದು ನನ್ನ ಆಸೆ. ಆದರೆ ಯಾವ ಥರ ಒಂದಲ್ಲ ಒಂದು ದಿನ ಅದೆಲ್ಲ ನಾನು ತೋರಿಸಿ ಇನ್ನೂ ದೊಡ್ಡ ಮಲ್ಟಿ ಬ್ರ್ಯಾಂಡ್ ಓಪನ್ ಮಾಡಬೇಕು ಅಂತ ಬೇರೆ ಯೋಚಿಸ್ತಾ ಇದ್ದೀನಿ. ಅದನ್ನು ಮಾಡಿ ತೋರಿಸ್ತೀನಿ. ಇದೇ 2026-27 ನಾನು ಅಚೀವ್ ಮಾಡಿ ತೋರಿಸ್ಬಿಡ್ತೀನಿ ಏನಂತ ನಾನು. ಎಷ್ಟೋ ಜನ ಕೇಳ್ಕೊಬರ್ತಾರೆ ಗಾಡಿ ಮಾಡಿಫೈಸ್ ಮಾಡ್ತಾರಾ, ಕಸ್ಟಮ್ ಪೇಂಟಿಂಗ್ ಮಾಡ್ತಾರೆ, ರಿಸ್ಟೋರೇಷನ್ ಮಾಡ್ತಾರೆ. ಪ್ರತಿಯೊಂದೂ ಮಾಡಿಕೊಡ್ತೀನಿ. ಕಸ್ಟಮ್ ಪೇಂಟಿಂಗ್ ಆಗಿರಲಿ, ಫುಲ್ ಮಾಡಿಫಿಕೇಷನ್ ಇರಲಿ, ರಿಸ್ಟೋರಿಂಗ್ ಇರಲಿ, ಎಲ್ಲ ರೀಸನಬಲ್ ಪ್ರೈಸಾಗಿ ಮಾಡಿಕೊಡ್ತೀನಿ ನಾನು. ನಮ್ಮ ಕಸ್ಟಮರು ಒಬ್ಬರು ಒಂದು ಗಾಡಿ ಬಿಟ್ಟರೆ ಅವ್ರು 4 ಜನಕ್ಕೆ ಕರ್ಕೊಬಂದ್ಬಿಡ್ತಾರೆ. ಆ ಥರ ವರ್ಕ್ ತೋರಿಸ್ತಾ ಇದ್ದೀನಿ. ಎಲ್ಲ ಮಾಡಿಫಿಕೇಷನ್ಸ್ ಇರಲಿ, ಯಾವುದ್ರಲ್ಲಾರು ಇರಲಿ, ಒಬ್ರಿಗೆ ಒಂದು ಗಾಡಿ ಮಾಡಿ ತೋರಿಸ್ಬಿಟ್ರೆ ಅವ್ರು ಪ್ರತಿಯೊಂದು 4-5 ಜನಕ್ಕೆ ಅವರಿಂದ ಕರ್ಕೊಬರ್ತಾರೆ, ಅವರಿಂದ ಅವರು ಒಂದು 4 ಜನಕ್ಕೆ ಕರ್ಕೊಬರ್ತಾರೆ. ಆ ಥರ ವರ್ಕ್ ಕೊಡ್ತಾ ಇದ್ದೀನಿ ನಾನು ಎಲ್ಲರೂ. ನೀವು ಬೇಕಾದ್ರೆ ಬಂದು ಒಂದು ಸಲ ಫಸ್ಟ್ ಒಂದು ಸಣ್ಣ ಪುಟ್ಟ ಕೆಲಸಕ್ಕೆ ಬಂದು ಮಾಡಿಸ್ಕೊಂಡೋಗಿ, ನಿಮಗೆ ಗೊತ್ತಾಗ್ಬಿಡುತ್ತೆ ನನ್ನ ಕೆಲಸ ಏನು ಅಂತ. ನಾನು ಈ ಅಂಗಡಿ ಮಡಗ್ಬಿಟ್ಟು 19 ವರ್ಷದಲ್ಲಿ ಈ ಅಂಗಡಿ ಮಡಗಿದ್ದೆ. ಎಲ್ಲ ಒಂದು 10th ಆಗಿತ್ತೇನೆ ಎಲ್ಲ ವರ್ಕಿಗೆಲ್ಲ ಸೇರ್ಕೊಂಡು ನಾನು ಒಂದು 16-15 ಇಯರ್ಸಿಗೆಲ್ಲ ನನಗೆ ವರ್ಕಲ್ಲಿ ಸೇರ್ಕೊಬಿಟ್ಟು ಇವಾಗ ಈ ಸ್ಟೇಜಲ್ಲಿ ಬಂದು ಈ ಥರ ಬಂದು ನಿಂತೀನಿ. ಈ ಇಡೀ ಸರೌಂಡಿಂಗಲ್ಲಿ ನನ್ನ ಸ್ಟೇಜಲ್ಲಿ 20 ಇಯರ್ಸಲ್ಲಿ ಈ ಥರ ದೊಡ್ಡ ಗ್ಯಾರೇಜ್ ಮಡಗಿ ಈ ಥರ ಬಿಲ್ಡ್ ಯಾರೂ ಮಾಡಿಲ್ಲ. ಇಲ್ಲಿ ಯಾರೂ ಮುಖ್ಯರಲ್ಲ, ಯಾರೂ ಅಮುಖ್ಯರಲ್ಲ, ಯಾವುದು ಯಾಕಶ್ಚಿತವಲ್ಲ. ಇದು ಅನಂತ ಪ್ರಪಂಚ, ಅಪಾರ ಅದ್ಭುತ ಅಚ್ಚರಿ, ಕಹಿ ಸಿಹಿ ತುಂಬಿದ ಲೋಕ, ಪ್ರಪಂಚ ಪರ್ಯಟನೆ.